ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಹ್ಯಾಲೈಡ್ ಎಕ್ಸ್ಚೇಂಜ್ ಮೆಥಡ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ರಿಯಾಕ್ಷನ್ಸ್ ಬರುತ್ತೆ, ಫಿಂಕಲ್ಸ್ಟೈನ್ ರಿಯಾಕ್ಷನು ಮತ್ತು ಸ್ವಾರ್ಟ್ಸ್ ರಿಯಾಕ್ಷನು. ವೆರಿ ಸಿಂಪಲ್ ರಿಯಾಕ್ಷನ್ಸು. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆಲ್ಸೋ. ಈ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಏನಿದೆ, ಇಟ್ ಇಸ್ ಎಸ್ಪೆಷಲಿ ಟು ಪ್ರಿಪೇರ್ ಆಲ್ಕೈಲ್ ಹಯೋಡೈಡ್ನ ಪ್ರಿಪೇರ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸ್ವಾರ್ಟ್ಸ್ ರಿಯಾಕ್ಷನ್ಸ್ ಏನಿದೆ, ಇಟ್ ಇಸ್ ಎಸ್ಪೆಷಲಿ ಟು ಪ್ರಿಪೇರ್ ಆಲ್ಕೈಲ್ ಫ್ಲೂರೈಡ್ಸ್. ಓಕೆ, ಸೊ ನೆಕ್ಸ್ಟ್ ಡಿಸ್ಕಸ್ ದಿ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಜನರಲ್ ಈಕ್ವೇಷನ್ಸ್ಗೆ ಬಂದರೆ, ಇಲ್ಲಿ ನಾನು ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ. ಅದನ್ನು ಸೋಡಿಯಂ ಹೈಡ್ರೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಾಯಿದ್ದೀನಿ. ಇದು ರಿಯೇಜೆಂಟ್ ಆಗಿರುತ್ತೆ. ಇಲ್ಲಿ ಅಸಿಟೋನು ಸಾಲ್ವೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ನನಗೆ ಪ್ರಾಡಕ್ಟ್ ಏನಾಗಿದೆ, ಆಲ್ಕೈಲ್ ಹಯೋಡೈಡ್ ಪ್ರಾಡಕ್ಟ್ ಬಂದಿದೆ. ವಿತ್ ಬೈ ಪ್ರಾಡಕ್ಟ್ ಏನಾಗಿದೆ, ಇಲ್ಲಿ NaX ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ಎಕ್ಸ್ ಏನು ನಾವು ತಗೊಂಡಿದ್ದೀವಿ ಅದು Cl ಆರ್ Br ಆಗಿರ್ಬೋದು. ಓಕೆ, ನೆಕ್ಸ್ಟು ಎಕ್ಸಾಂಪಲ್ಗೆ ಬಂದರೆ, ನಾನಿಲ್ಲಿ ಇನ್ ದಿ ಪ್ಲೇಸ್ ಆಫ್ ಎಕ್ಸ್ ನಾನು ಏನು ಮಾಡಿದ್ದೀನಿ, ಇಲ್ಲಿ Brನ ತೊಗೊಂಡಿದ್ದೀನಿ. ಯು ಕ್ಯಾನ್ ಟೇಕ್ Cl ಆಲ್ಸೋ. ಮೀಥೈಲ್ ಬ್ರೋಮೈಡ್ನ ತೊಗೊಂಡಿದ್ದೀನಿ. ಅದನ್ನು ಸೋಡಿಯಂ ಹೈಡ್ರೈಡ್ ಜೊತೆಗೆ ರಿಯೇಜೆಂಟ್ ಜೊತೆಗೆ ರಿಯಾಕ್ಟ್ ಮಾಡ್ತಾಯಿದ್ದೀನಿ. ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಸಾಲ್ವೆಂಟ್ ಅಸಿಟೋನು ಹೀಟ್ ಮಾಡಿದ್ದೀನಿ. ನನಗೇನು ಸಿಗುತ್ತೆ, ಮೀಥೈಲ್ ಹಯೋಡೈಡ್ ಫಾರ್ಮೇಷನ್ ಆಗಿದೆ ಪ್ಲಸ್ NaBr ಫಾರ್ಮೇಷನ್ ಆಗಿದೆ. ಇಟ್ ಇಸ್ ಎನ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಲ್ಸೋ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, Br ಮತ್ತು I ಅದನ್ನ ಪ್ಲೇಸ್ನ ಏನು ಮಾಡಿದೆ, ಎಕ್ಸ್ಚೇಂಜ್ ಆಗಿದೆ, ರೀಪ್ಲೇಸ್ಮೆಂಟ್ ಆಗಿದೆ. ಸೊ Br ಪ್ಲೇಸ್ಗೆ ಏನು ಬಂದಿದೆ, ಇಲ್ಲಿ I ಬಂದಿದೆ. ಹೈ ಪ್ಲೇಸ್ಗೆ ಏನು ಬಂದಿದೆ, ಇಲ್ಲಿ Br ಆಗಿದೆ. ಇಟ್ಸ್ ಎನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಲ್ಸೋ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟಿಗೆ ಬಂದರೆ, ಇಲ್ಲಿ ಅಸಿಟೋನ್ದು ರೋಲ್ ಏನಾಗಿರುತ್ತೆ, ಇಟ್ ಹ್ಯಾಕ್ಟ್ಸ್ ಆಸ್ ಎ ಸಾಲ್ವೆಂಟ್ ಆಗಿರುತ್ತೆ. ಇದು ಏನು ಮಾಡುತ್ತೆ ಅಂತ ಅಂದರೆ, ಸೋಡಿಯಂ ಹೈಡ್ರೈಡ್ನ ಏನು ಮಾಡುತ್ತೆ, ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಸೊ ದಟ್ ಸೋಡಿಯಂ ಹೈಡ್ರೈಡ್ ಈಸ್ ಈಸಿಲಿ ಸಾಲ್ಯುಬಲ್ ಇನ್ ಅಸಿಟೋನ್. ಬಟ್ NaBr ಮತ್ತು NaCl ಏನಿದೆ, ದಟ್ ಈಸ್ ಹೈಲಿ ಇನ್ಸಾಲ್ಯುಬಲ್ ಇನ್ ಅಸಿಟೋನ್ ಆಗಿರುತ್ತೆ. ಸೊ ಅದರಿಂದ NaBr ಮತ್ತು NaCl ಇನ್ಸಾಲ್ಯುಬಲ್ ಆಗಿರೋದ್ರಿಂದ ಅದೇನಾಗುತ್ತೆ, ಪ್ರೆಸಿಪಿಟೇಟ್ ಫಾರ್ಮೇಷನ್ ಆಗುತ್ತೆ. ಆ ಪ್ರೆಸಿಪಿಟೇಟ್ನ ನಾವೇನು ಮಾಡ್ಬೋದು, ಈಸಿಯಾಗಿ ರಿಮೂವ್ ಮಾಡ್ಬೋದು. ಆ ರಿಮೂವ್ ಮಾಡಿದ ತಕ್ಷಣ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ದಟ್ ಶಿಫ್ಟ್ ಟುವರ್ಡ್ಸ್ ರೈಟ್ ಮೀನ್ಸ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ಆಲ್ಕೈಲ್ ಹೈಲೈಡ್ ಕಡೆಗೆ ಶಿಫ್ಟ್ ಆಗುತ್ತೆ. ಅದರಿಂದ ನಮ್ಗೆ ಏನು ಸಿಗುತ್ತೆ, ವಿಲ್ ಗೆಟ್ ಇನ್ಕ್ರೀಸಿಂಗ್ ಈಲ್ಡ್ ಆಫ್ ಆಲ್ಕೈಲ್ ಹೈಲೈಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ಅಸಿಟೋನ್ ಹ್ಯಾಕ್ಟ್ಸ್ ಆಸ್ ಎ ಸಾಲ್ವೆಂಟ್, ಇಟ್ ಡಿಸಾಲ್ವ್ಸ್ ಸೋಡಿಯಂ ಅಯೋಡೈಡ್ ಬಟ್ ನಾಟ್ NaCl ಆ್ಯಂಡ್ NaBr. As NaCl or NaBr forms, it precipitate out of the solution. The removal of salt shift the equilibrium towards the formation of the alkyl halide. This increase the yield of alkyl halide. ಓಕೆ, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಜಸ್ಟ್ ಈಕ್ವೇಷನ್ನ ನೀವು ಬರೆದ್ರೆ ಸಾಕು. ಜಸ್ಟ್ ಫಾರ್ ದೇ ಆಸ್ಕ್ ಫಾರ್ 2 ಮಾರ್ಕ್ಸ್ ಅಷ್ಟೇ. ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಇದನ್ನು ನೀವು ನೋಡಿಕೊಂಡ್ರೆ ಸಾಕು. ಓಕೆ, ಆ್ಯಂಡ್ ಏನು ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದೆ ಫಿಂಕಲ್ಸ್ಟೈನ್ ರಿಯಾಕ್ಷನ್, ದಿಸ್ ಈಸ್ ದ ಇಂಡೈರೆಕ್ಟ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಆಲ್ಕೈಲ್ ಹಯೋಡೈಡ್ ಆಗಿರುತ್ತೆ. ನಾವು ಡೈರೆಕ್ಟ್ ಪ್ರಿಪರೇಷನ್ ಅಂತ ಬಂದರೆ ನಿಮಗೆ ಗೊತ್ತಿರ್ಬೋದು, ಈಗ ನಾವು ಕ್ಲೋರಿನೇಷನ್ ಮಾಡ್ತೀವಿ. ಫಸ್ಟ್ ಇಯರ್ ನೀವು ಹೈಡ್ರೋಕಾರ್ಬನ್ಸಲ್ಲಿ ಸ್ಟಡಿ ಮಾಡಿರ್ಬೋದು, ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ಆಫ್ ಕ್ಲೋರಿನ್ನು. ಇಲ್ಲಿ ನಾವು CH4 ಏನು ನಾವು ರಿಯಾಕ್ಟೆಂಟ್ನ ತೊಗೊಂಡಿದ್ದೀವಿ, ಅದನ್ನ ನಾವು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟು. ಇಲ್ಲಿ ಥ್ರೂ ಎ ಫ್ರೀ ರ್ಯಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನಿಂದ ಇಲ್ಲಿ ಇದು ಏನಾಗುತ್ತೆ, ವಿಲ್ ಗೆಟ್ CH3Cl ಪ್ಲಸ್ HCl ಸಿಗುತ್ತೆ. ಇದನ್ನ ನಾವು ಕ್ಲೋರೋಮೀಥೇನ್ ಅಂತ ಕರಿತೀವಿ. ಇದು ಡೈರೆಕ್ಟ್ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಕ್ಲೋರೋಮೀಥೇನು, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಆಗಿದೆ. ಬಟ್ ಅದೇ ಮೆಥಡ್ನ ನಾನು ಅಯೋಡಿನೇಷನ್ಗೆ ಮಾಡಿದ್ರೆ CH4ನ ಏನು ಮಾಡಿದ್ದೀನಿ, I2 ಜೊತೆಗೆ ರಿಯಾಕ್ಟ್ ಮಾಡಿದ್ದೀನಿ. ಆ್ಯಸ್ ಯೂಶುವಲಿ ಇಲ್ಲೂ ಕೂಡ ಏನಾಗುತ್ತೆ, H ಮತ್ತು I ಕೂಡ ಏನಾಗಿದೆ, ಇಲ್ಲಿ ರೀಪ್ಲೇಸ್ ಆಗಿ CH3I ಪ್ಲಸ್ HI ಫಾರ್ಮೇಷನ್ ಆಗಿದೆ. ಈ ರಿಯಾಕ್ಷನ್ ಬಂದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರುತ್ತೆ. ಏನಕ್ಕೆ ಅಂತ ಅಂದರೆ, ಈ HI ಏನು ಫಾರ್ಮೇಷನ್ ಆಗಿದೆ, ಇದು ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಆಗಿರೋದ್ರಿಂದ ಇದು CH3Iನ ಎಗೇನ್ ಏನಾಗುತ್ತೆ, CH4 ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ರಿಯಾಕ್ಷನ್ ಏನಾಗುತ್ತೆ, ಇಲ್ಲಿ ಇದು ರಿವರ್ಸ್ ಆಗುತ್ತೆ. ನಮಗೆ ಇಲ್ಲಿ CH3I ನಮಗೆ ಗುಡ್ ಹೀಲ್ಡಲ್ಲಿ ಸಿಗಲ್ಲ. ಬಿಕಾಸ್ ಆಫ್ ದಿಸ್ HI ಏನು ಮಾಡುತ್ತೆ, ಇದು ರೆಡ್ಯೂಸ್ ಮಾಡುತ್ತೆ. CH3Iನ ಎಗೇನ್ ಏನು ಮಾಡುತ್ತೆ, CH4 ಆಗಿ ಕನ್ವರ್ಟ್ ಮಾಡಿ ರಿಯಾಕ್ಷನ್ ಏನು ಮಾಡ್ತಾಯಿದೆ, ಇಲ್ಲಿ ರಿವರ್ಸ್ ಆಗುತ್ತೆ. ಸೊ ನಮಗೆ ಅಲ್ಲಿ CH3Iನೇ ಸಿಗ್ತಾ ಇಲ್ಲ, ಅಯೋಡೋ ಆಲ್ಕೇನ್ ಸಿಗ್ತಾ ಇಲ್ಲ ನಮಗೆ. ಸೊ ಅದಕ್ಕೆ ನಾವಿಲ್ಲಿ ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡೋಕ್ಕಾಗಲ್ಲ, ಇಂಡೈರೆಕ್ಟ್ ಮೆಥಡನ್ನ ಯೂಸ್ ಮಾಡಿ, ದಟ್ ಈಸ್ ಅ ಫಿಂಕಲ್ಸ್ಟೈನ್ ರಿಯಾಕ್ಷನ್ನ ಯೂಸ್ ಮಾಡಿ ನಾವು ಅಯೋಡೋ ಆಲ್ಕೇನ್ನ ಪ್ರಿಪೇರ್ ಮಾಡ್ಬೋದು. ಓಕೆ,
Next, I'll come to the second reaction, that is a Schwartz reaction. Schwartz reaction ನಾನು ಆಲ್ರೆಡಿ ಹೇಳಿದಾಗ ಇಟ್ ಇಸ್ ಎಸ್ಪೆಷಲಿ ಟು ಪ್ರಿಪೇರ್ ಆಲ್ಕೈಲ್ ಫ್ಲೂರೈಡ್. ಇಲ್ಲಿ ನಾವು ಮೇನ್ ರಿಯಾಕ್ಟೆಂಟು ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀವಿ, ಪ್ಲಸ್ AgF ಮೆಟಾಲಿಕ್ ಫ್ಲೂರೈಡ್ನ ತೊಗೊಂಡಿದ್ದೀನಿ. ಅದು ಎರಡು ರಿಯಾಕ್ಟ್ ಆಗಿ ನಮಗೆ ಆಲ್ಕೈಲ್ ಫ್ಲೂರೈಡ್ ಪ್ಲಸ್ ಬೈ ಪ್ರಾಡಕ್ಟ್ ಏನು ಸಿಗುತ್ತೆ ಇಲ್ಲಿ AgX ಫಾರ್ಮೇಷನ್ ಆಗುತ್ತೆ. ಎಕ್ಸ್ ಇಲ್ಲೂ ಕೂಡ ClR Br ನ ತೊಗೋಬೋದು. ಸೊ ಅದರ್ ದೆನ್ AgF ನೀವು ಮೆಟಾಲಿಕ್ ಫ್ಲೂರೈಡ್ಸು Hg2F2 ತೊಗೋಬೋದು, ಆ್ಯಂಟಿಮನಿ ಟ್ರೈಫ್ಲೂರೈಡ್ನ ತೊಗೋಬೋದು, COF2 ಕೂಡ ಆ್ಯಸ್ ಎ ಮೆಟಾಲಿಕ್ ಫ್ಲೂರೈಡ್ ಆಗಿ ರಿಯೇಜೆಂಟಾಗಿ ತೊಗೋಬೋದು. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ನಾನಿಲ್ಲಿ CH3Cl ಮೀಥೈಲ್ ಕ್ಲೋರೈಡ್ನ ತೊಗೊಂಡಿದ್ದೀನಿ. ಅದನ್ನು AgF ಜೊತೆಗೆ ರಿಯಾಕ್ಟ್ ಮಾಡಿ ಎಗೇನ್ ಇಲ್ಲೂ ಕೂಡ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಜಸ್ಟ್ ದೇ ಎಕ್ಸ್ಚೇಂಜ್ ದೇರ್ ಪೊಸಿಷನ್, ಯಾರು ಆ್ಯಲೋಜನ್ಸು. ಓಕೆ, Cl ಇಲ್ಲಿಗೆ ಬರುತ್ತೆ, ಇದು ಏನಾಗುತ್ತೆ ಇಲ್ಲಿಗೆ ಹೋಗುತ್ತೆ. ಆ ಪೊಸಿಷನ್ನ ಹ್ಯಾಲೋಜನ್ಸ್ ಏನು ಮಾಡ್ತಾ ಇದೆ ಇಲ್ಲಿ ಅದರ ಪೊಸಿಷನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೆ. ಅದಕ್ಕೆ ಇದು ನಾವು ಹ್ಯಾಲೈಡ್ ಎಕ್ಸ್ಚೇಂಜ್ ಮೆಥಡ್ ಅಂತ ಕರಿತೀವಿ. ಅದರಿಂದ ನಮಗೆ CH3F ಮೀಥೈಲ್ ಫ್ಲೂರೈಡ್ ಫಾರ್ಮೇಷನ್ ಆಗಿದೆ ಪ್ಲಸ್ AgCl. ಓಕೆ, ನೆಕ್ಸ್ಟ್ ನೋಟಿಗೆ ಅಂತ ಬಂದರೆ ದಿಸ್ ಈಸ್ ಆಲ್ಸೋ ಎ ಇಂಡೈರೆಕ್ಟ್ ಮೆಥಡ್ ಫಾರ್ ಪ್ರಿಪರೇಷನ್ ಆಫ್ ಆಲ್ಕೈಲ್ ಫ್ಲೂರೈಡ್ ಆಗಿರುತ್ತೆ. ಸೊ ಡೈರೆಕ್ಟ್ ನಾವು ಮೆಥಡ್ನ ಯೂಸ್ ಮಾಡಿದ್ರೆ, ದಟ್ ಇಸ್ ಎ ಫ್ಲೂರಿನೇಷನ್ ಮೆಥಡ್ನ ನಾವು ಯೂಸ್ ಮಾಡಿದ್ರೆ ಈ F2 ಏನಿದೆ ಫ್ಲೂರಿನ್ ಇಸ್ ಎಕ್ಸ್ಟ್ರೀಮ್ಲಿ ವೈಲೆಂಟ್ ಆ್ಯಂಡ್ ಅನ್ಕಂಟ್ರೋಲಬಲ್ ಆಗಿರುತ್ತೆ. ತುಂಬ ಎಕ್ಸ್ಪ್ಲೋಸಿವ್ ಆಗಿರೋದ್ರಿಂದ ಈ ಮೆಥಡ್ನ ಡೈರೆಕ್ಟ್ ಮೆಥಡ್ನ ಇಲ್ಲಿ ನಾವೇನು ಮಾಡ್ತೀವಿ ಅವಾಯ್ಡ್ ಮಾಡಿ ಇಂಡೈರೆಕ್ಟ್ ಮೆಥಡ್ ಆಗಿ ಯೂಸ್ ಮಾಡಿ ನಾವು ಆಲ್ಕೈಲ್ ಫ್ಲೂರೈಡ್ನ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಮೆಟಾಲಿಕ್ ಫ್ಲೂರೈಡ್ ಏನಾಗುತ್ತೆ ಕಂಟ್ರೋಲ್ಡ್ ಫ್ಲೂರಿನೇಟಿಂಗ್ ಏಜೆಂಟ್ಸ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ನಾವು ಈಸಿಯಾಗಿ ಇಂಡೈರೆಕ್ಟೆಡ್ ಮೆಥಡಿಂದ ಸ್ವಾಟ್ಸ್ ರಿಯಾಕ್ಷನ್ನ ಯೂಸ್ ಮಾಡಿಕೊಂಡು ಮೀಥೈಲ್ ಫ್ಲೂರೈಡ್ನ ಇಲ್ಲಿ ಪ್ರಿಪೇರ್ ಮಾಡ್ಬೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಜಸ್ಟ್ ನೀವು ರಿಯಾಕ್ಷನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್.